ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಂಸದರು ಇದರ ಬಗ್ಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. 1960ನೇ ಇಸ್ವಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೃದಯಘಾತ ಮತ್ತು ಹೃದಯ ಸಂಬಂಧಿಗಳ ಕಾಯಿಲೆಯ ಪ್ರಮಾಣ 2% 2015ನೇ ಇಸ್ವಿಗೆ ಈ ಪ್ರಮಾಣ ಏನಾಯಿತು, 6ರಿಂದ 8% ಆಯಿತು. ಅಂದರೆ ಕಳೆದ 20-25 ವರ್ಷದಲ್ಲಿ ಈ ಹೃದಯಘಾತದ ಪ್ರಮಾಣ 22% ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣಗಳು ಬದಲಾದ ಜೀವನ ಶೈಲಿ ಒಂದು, ಮತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ, ಧೂಮಪಾನ ಜಾಸ್ತಿ ಆಗಿದೆ, ಮತ್ತು ಅತಿಯಾದ ಮದ್ಯಪಾನ ಅಂತೂ ತುಂಬಾ ಜಾಸ್ತಿ ಆಗಿದೆ, ಮತ್ತು ಸಕ್ಕರೆ ಕಾಯಿಲೆ, ಇವೆಲ್ಲ ಪ್ರಮುಖವಾದಂಥ ಕಾರಣಗಳು ಹೃದಯಘಾತಕ್ಕೆ. ಅಂದರೆ ಒತ್ತಡ ಅನ್ನೋದು ಕೂಡ ಒಂದು ಹೊಸ ಆಧುನಿಕ ತಂಬಾಕು ಅಥವಾ ಆಧುನಿಕ ಧೂಮಪಾನ. ಬಹಳ ಒತ್ತಡ ಅನ್ನೋದು, ಯಾಕೆಂದರೆ ಪ್ರಪಂಚ ಬಹಳ ವೇಗವಾಗಿ ಹೋಗ್ತಾ ಇದೆ. ಹೀಗಾಗಿ ನಂತರ ಈ ಹೃದಯಘಾತ ಕೆಲವರಲ್ಲಿ 15% ಹೃದಯಘಾತ ಆಗುವವರಲ್ಲಿ ಅನುವಂಶೀಯತೆ ಇದೆ. ಅಂದರೆ ಈ ಒತ್ತಡ ಮತ್ತು ಅವರ ಹವ್ಯಾಸ, ಅವರ ಹ್ಯಾಬಿಟ್ಸು ಜೊತೆಗೆ ಹವ್ಯಾಸದ ಜೊತೆಗೆ ನಮ್ಮ ಪರಿಸರ ಬದಲಾವಣೆಯಾಗಿದೆ. ಇದರಿಂದ ಜೆನೆಟಿಕ್ ಚೇಂಜಸ್ ಆಗಿದೆ ಭಾರತೀಯರ ಜೀನ್ಸ್ ಏನಾಗಿದೆ ಅದರಲ್ಲಿ ವ್ಯತ್ಯಾಸ ಆಗಿ ಮಾರ್ಪಾಡಾಗಿ ಸ್ವಲ್ಪ ಹೃದಯಘಾತಕ್ಕೆ ವಲ್ನರಬಿಲಿಟಿ ಜಾಸ್ತಿ ಆಗಿದೆ. ಸೊ ಅದರಿಂದ ಇವತ್ತು ಭಾರತ ಹೃದಯಘಾತದ ರಾಜಧಾನಿ, ಭಾರತ ಅಧಿಕ ರಕ್ತದ ಒತ್ತಡದ ರಾಜಧಾನಿ,